ನಾನು ಚಿನಿಮಾ ಇಬ್ಬರು ಸೇರಿ ಅಡುಗೆ ಮಾಡಿದ್ದೀವಿ. ಅಯ್ಯೋ ಈ ತರ ಹಾಕಿಲ್ಲ, ಅಯ್ಯೋ ಆ ತರ ಹಾಕಿಲ್ಲ ಅಂದ್ಬಿಡಿ. ಇನ್ನೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಮಾಯಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಚಿನಿಮಾ ಸ್ಕೂಲಿಗೆ ಹೋಗಿದ್ದಲ್ಲಿ ಬೆಳಗ್ಗೆನೆ ನಾನೀಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಅಡುಗೆ ಬಂದ್ಬಿಟ್ಟು ಮೆಂತ್ಯ ಪಾಲಕ್ ಸೊಪ್ಪು ಹಾಕಿ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹೂಕೋಸ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನು ಇವತ್ತು ಹೊರಗಡೆ ಹೋಗೋದಿದ್ದೆ, ಸ್ವಲ್ಪ ಕೆಲಸ ಇದೆ. ಅಂದರೆ ಆ ಮನೆಗೆ ಕೆಲವೊಂದು ವಸ್ತುಗಳನ್ನ ನೋಡೋಕೆ ಹೋಗಬೇಕು, ಹೇಳ್ತೀನಿ ಆಮೇಲೆ ಏನು ಅನ್ನೋದನ್ನು. ಅದಕ್ಕಾಗಿ ಚಿನಿಮಾ ಸ್ಕೂಲಿಂದ ಬರೋಷ್ಟೊತ್ತಿಗೆ ಅಡುಗೆ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಅದಾದಮೇಲೆ ರೆಡಿಯಾಗಿ ಹೋಗ್ಬೋದು ಅಂತ ಹೇಳ್ಬಿಟ್ಟು. ಸೊ ಅವಳನ್ನ 1 hour ಆದರೂ ಮಲಗಿಸ್ಬೇಕು. ಅಂದರೆ ಅವಳನ್ನ ಮಲಗಿಸಿ ಕರ್ಕೊಂಡು ಹೋದ್ವಿ ಅಂದ್ಕೊಳ್ಳಿ, ಅಲ್ಲಿ ನಿದ್ದೆ ಮಾಡಲ್ಲ. ಇಲ್ಲಾಂತ ಹೇಳಿದ್ರೆ ಅಲ್ಲಿ ಎಲ್ಲೂ ಮಲಗ್ಸೋಕ್ಕಾಗಲ್ಲ ಅಲ್ವ, ಕಷ್ಟ ಆಗಿಬಿಡುತ್ತೆ. ಅದಕ್ಕಾಗಿ ಬೇಗ ಅಡುಗೆ ಮಾಡ್ತಾಯಿದ್ದೀನಿ. ಫಸ್ಟೆಲ್ಲ ನಾನು ಕೆಳಗಡೆ ಕುತ್ಕೊಂಡು ದೊಡ್ಡದು ಬೇಳೆ ಮಸಿತಾರಲ್ವ ಅದರಲ್ಲಿ ಮಸಿತಾ ಇದ್ದೆ. ಬಟ್ ಈ ಥರ ಸಣ್ಣದು ತಂದ್ಕೊಂಡಾಗಿಂದ ನಿಂತ್ಕೊಂಡೆ ಈ ಥರ ಮಾಡ್ಬೋದು. ಕುಕ್ಕರಲ್ಲಿ, ಪಾತ್ರೆಯಲ್ಲಿ ಈಸಿಯಾಗಿ ಈ ಥರ ಬೇಳೆ ಮಸಿಬೋದು, ಚೆನ್ನಾಗಿರುತ್ತೆ. ಇನ್ನು ಪಾಪುನ ಚಿನಿಮಾ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ಮಲಗಿಸಿದ್ದೆ. ಚಿನಿಮಾ ಬಂದಮೇಲೆ ಅವನು ಎದ್ದೊಳ್ತಾನೆ. ಸ್ವಲ್ಪ ಅವಳು ಗಲಾಟೆ ಎಲ್ಲ ಮಾಡ್ತಾಳಲ್ವ, ಆ ಗಲಾಟೆ ಸೌಂಡ್ಗೆ ಎದ್ಬಿಡ್ತಾನೆ ಅವನು. ಸೊ ಇನ್ನು ಚಿನಿಮಾ ಬರೋ ಟೈಮ್ ಆಯಿತು, ಹೋಗಿ ರಾಜು ಕರ್ಕೊಂಡು ಬರ್ತಾರೆ ಸ್ಕೂಲಿಂದ. ಯಾರು ಹೇಳ್ಕೊಟ್ರು ಅದೇ ಅಂತ ನಿಂಗೆ ಬಾಯಿ ಮುಚ್ಚು ಅಂತ ಹೇಳ್ತಿದ್ಯಾ? ಸ್ಕೂಲಲ್ಲಿ ಯಾರೋ ಮಕ್ಕಳಿಗೆ ಬಾಯಿ ಮುಚ್ಚಂತ ಹೇಳಿದಾಳಂತೆ. ಅವ್ರ ಮ್ಯಾಮ್ ಅದೇ ಕೇಳ್ತಾ ಇದ್ದಾರೆ, ಅವಳು ಆನ್ಸರೇ ಮಾಡ್ತಾ ಇಲ್ಲ. ಇಂಥದ್ದೆಲ್ಲ ಸೈಲೆಂಟಾಗಿದೆ ಮಾಡಿಬಿಟ್ಟಿರ್ತಾಳೆ ಅವಳು. ಆ್ಯಂಡ್ ಇನ್ನೊಂದು ಏನಂದರೆ, ಇದು ಬ್ಯಾಡ್ ವರ್ಡ್ಸ್ ನೀನು ಮಾತಾಡಬಾರ್ದು ಅಂತ ಹೇಳೋದೇ ಅವಳಿಗೆ ಅರ್ಥ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮ್ ಅದು ರಿಪೀಟ್ ಮಾಡಲ್ಲ ಅವಳು. ನಾವು ಸುಮ್ಮನೆ ಇದ್ದು ಮಕ್ಕಳಿಗೆ ಎಂಕರೇಜ್ ಮಾಡಿದ್ರೆ ಆ ಮಾತುಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಫ್ರೂಟ್ ಕಸ್ಟರ್ಡ್ ತಿನ್ನೋಣ ಮನೆಗೆ ಹೋಗಿ. ಓಕೆ, ಮನೆ ಹೋಗ್ತಾ ಇದೀಯಾ? ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ ಇವತ್ತು? ಏನ್ ಹೇಳ್ಕೊಟ್ಟಿದಾರ? ಇನ್ನು ಅವಳಿಗೀಗ ಸ್ಕೂಲ್ ಬಂದು 12:30 ಮುಗಿದ್ಬಿಡುತ್ತೆ. ಫ್ರೆಂಡ್ಸ್, ನಿನ್ನೆ ಮನೇಲಿ ಫ್ರೂಟ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳಿಬಿಟ್ಟು ಫ್ರೂಟ್ ಕಸ್ಟರ್ಡ್ ಮಾಡಿದ್ದೆ. ಇದರ ಕಂಪ್ಲೀಟ್ ರೆಸಿಪಿ ನಿಮಗೆ ರುಚಿ ಪಾಕಶಾಲೆಯಲ್ಲಿ ಸಿಗುತ್ತೆ. ಅದರಲ್ಲಿ ನಾನು ಚಿನಿಮಾ ಇಬ್ಬರು ಸೇರಿ ಅಡುಗೆ ಮಾಡಿದ್ದೀವಿ. ಜೊತೆಗೆ ಚಿನಿಮಾ ಅದರಲ್ಲಿ ಒಂದು ಸಾಂಗ್ ಕೂಡ ಹಾಡಿದ್ದಾಳೆ. ನೀವು ಹೋಗಿ ಕೇಳಿಸ್ಕೊಂಬರ್ಬೇಕು. ಯಾವ ಸಾಂಗ್ ಅಂತ ಹೇಳಿ ಕಮೆಂಟ್ ಮಾಡಿ, ನೋಡ್ಕೊಂಬಂದಿದ್ರೆ. ತಗೋಚಿನಿ, ಇದು ನಿಂಗೆ. ಸ್ವಲ್ಪ ಹಾಕ್ಬಿಡ್ತೀನಿ, ಮತ್ತೆ ಬಂದ್ಬಿಡ್ತಾವ. ಏನಿದೆ? ಹಾಂ, ಬೀಳಿಸ್ತೇ, ಹುಷಾರು. ಹಾಂ, ಫ್ರೂಟ್ ಕತ್ತೆ, ಫ್ರೂಟ್ ಕಸ್ಟರ್ಡ್, ಫ್ರೂಟ್ ಕತ್ತೆ ಅಂತೆ. ಹೋಗು ತಿನ್ನೋಗು. ಸ್ಪೂನ್ ಬೇಕಾ? ಈ ಬಿಸಿಲಿಗೆ ಏನಾದ್ರು ತಿನ್ಬೇಕನ್ಸುತ್ತಲ್ವ, ಅದಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನು ಅನ್ನ ಸಾರು ಜೊತೆ ಇದು ಹೂಕೋಸಿತ್ತು. ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇದರ ರೆಸಿಪಿ ಇನ್ನೂ ನಾನು ಮಾಡಿ ತೋರಿಸಿಲ್ಲ. ಬಟ್ ನಮ್ಮ ಮನೇಲಿ ಇದು ಅನ್ನ ಸಾರು ಮಾಡಿದಾಗ, ರಸಮ್ ಮಾಡಿದಾಗ ಮಾಡ್ತಾ ಇರ್ತೀನಿ. ಇದನ್ನು ಡೈರೆಕ್ಟಾಗಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ನಾವು ಈಗ ಗೋಬಿ ಅದು ಇದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇನ್ನು ಈಗ ಹೋಗಿ ಚಿನಿಮಾಗೆ ಊಟ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟು ಆಮೇಲೆ ನಾನು ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ. ಇನ್ನು ಅವಳಿಗೆ ಊಟ ಮಾಡಿಸಿ ಮಲಗಿಸೋಷ್ಟೊತ್ತಿಗೆ ಇವನು ಎದ್ದಿರ್ತಾನೆ. ಈ ರೀತಿ ರೊಟೀನ್ ಆಗಿಬಿಟ್ಟಿದೆ. ಒಬ್ಬರು ಆದರೆ ಒಬ್ಬರನ್ನ ನೋಡ್ಕೊಳ್ಳೋದು. ನಮಗಂತೂ ಈ ಇಬ್ಬರು ಮಕ್ಕಳಿಗೂ ಒಂದು 5 years ಆಗೋವರೆಗೂ ಇಷ್ಟೇ ಅಂದ್ಕೊಳ್ತೀನಿ. ಏಕೆಂದರೆ ಒಂದು 5 years ಆದಮೇಲೆ ಅವ್ರಿಗೂ ಸ್ವಲ್ಪ ಜ್ಞಾನ ಬಂದಿರುತ್ತೆ. ಆವಾಗ ನಾವು ಸ್ವಲ್ಪ ಫ್ರೀ ಆಗ್ತೀವಿ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಎಲ್ಲ ಕೆಲಸ ಮುಗೀತು. ಚಿನಿಮಾ ಕೂಡ ಊಟ ಮಾಡಿ ಮಲ್ಕೊಂಡಿದ್ದಾಳೆ. ಸೊ ನಾನು ಹೋಗಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಆದರೆ ಇತ್ತೀಚೆಗೆ ನನ್ನ ಡೆಲಿವರಿ ಆದಮೇಲೆ ನಾನು ಹೇರ್ ಕೇರ್ ಮಾಡೋದೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ಅಷ್ಟಾಗಿ ತಲೆ ಕೆಡಿಸ್ಕೊತಾ ಇಲ್ಲ, ಟೈಮು ಸಾಕಾಗ್ತಾ ಇಲ್ಲ ಅಲ್ವಾ. ಹಾಗಾಗಿ ಹೇರ್ ಕೇರ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ.
ನನಗಂತೂ ಹೇರ್ ನೋಡಿ ಇಷ್ಟುದ್ದ ಬಂದಿದ್ರೂ ನಾನು ಹೇರ್ ಕಟ್ ಕೂಡ ಮಾಡಿಸಿಲ್ಲ. ಕೆಳಗಡೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಬಂದುಬಿಟ್ಟಿದೆ. ಸೊ ಸ್ವಲ್ಪ ಹೇರ್ ಎಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೆ ಸ್ವಲ್ಪ ದಿವಸ ಆದಮೇಲೆ ಹೇರ್ ಕಟ್ ಎಲ್ಲ ಮಾಡಿಸ್ಕೋಬೇಕು. ಸ್ವಲ್ಪ ಮನೇಲಿದ್ದಾಗ ಹೇರ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅನ್ಕೊತೀನಿ, ಆಗ್ತಾಯಿಲ್ಲ. ಸೊ ಅದಕ್ಕೆ ಇವತ್ತಿಂದ ಸ್ವಲ್ಪವಾಗಿ ಹೇರ್ ಕೇರ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ ನನ್ನ ಹೇರ್ ಯಾವ ಥರ ರಫ್ ಆಗಿ ತುಂಬ ಡ್ರೈ ಆಗೋಗ್ಬಿಟ್ಟಿದೆ. ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಕೂಡ ಬಂದಿದೆ. ಈ ರೀತಿ ಹೇರ್ ಡ್ಯಾಮೇಜ್ ಆದಾಗ ರಿಪೇರಿ ಮಾಡಲಿಕ್ಕೂ ಕೂಡ ಹೇರ್ ಆಯಿಲ್ ಸಿಗುತ್ತೆ. ಅದನ್ನೇ ನಾನು ಬಳಸ್ತಾ ಇದ್ದೀನಿ. ಸೊ ನಿಮಗೂ ತೋರಿಸ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇದು ಮಮಾ ಅರ್ಥ್ ಅವರ ಹಿಬಿಸ್ಕಸ್ ಡ್ಯಾಮೇಜ್ ರಿಪೇರ್ ಹೇರ್ ಆಯಿಲ್. ಇದನ್ನ ಹಚ್ಚೋದ್ರಿಂದ ಡ್ಯಾಮೇಜ್ ಆದ ಕೂದಲು ರಿಪೇರ್ ಆಗ್ತಾ ಹೋಗುತ್ತೆ. ಇದನ್ನ ಹಿಬಿಸ್ಕಸ್ ಮತ್ತು ಕರಿಬೇವನ್ನ ಬಳಸಿ ತಯಾರಿಸಿರ್ತಾರೆ. ಇವು ಕೂದಲಿನ ಬುಡಗಳಿಗೆ ಒಳ್ಳೆ ನರಿಶ್ಮೆಂಟ್ ಅನ್ನ ಕೊಟ್ಟು ಕೂದಲನ್ನ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಈ ಎಣ್ಣೆಯನ್ನ ನೀವು ವಾರದಲ್ಲಿ 2 ಸಲ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನ ನೋಡಬಹುದು. ಫ್ರೆಂಡ್ಸ್, ಎಣ್ಣೆನ ಈ ಥರ ಡೈರೆಕ್ಟಾಗಿ ಕೈ ಮೇಲೆ ಹಾಕ್ಕೊಂಡು ತಲೆಗೆ ಹಚ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ಈ ರೀತಿ ಕೂಮ್ ಥರ ಕೊಟ್ಟಿರ್ತಾರೆ. ಸೊ ಇದನ್ನು ಈ ಬಾಟಲ್ಗೆ ಈ ಥರ ಹಾಕಿ ಡೈರೆಕ್ಟಾಗಿ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ಎಣ್ಣೆನ ಹಚ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು 10 ನಿಮಿಷ ಮಸಾಜ್ ಮಾಡಿಕೊಂಡು 1-2-3 ಅವರ್ಸ್ ಹಾಗೆ ಬಿಡಬೇಕು. ಒಂದು ವೇಳೆ ನಿಮಗೆ ಟೈಮ್ ಇತ್ತು ಅಂದರೆ ಓವರ್ ನೈಟ್ ಬಿಟ್ಬಿಟ್ಟು ಮಾರನೇ ದಿವಸ ಹೇರ್ ವಾಶ್ನ ಮಾಡ್ಕೊಳ್ಳಿ. ಮಮಾ ಅರ್ಥ್ನವ್ರದ್ದೇ ಶ್ಯಾಂಪು ಕೂಡ ಇದೆ, ಹಿಬಿಸ್ಕಸ್ ಡ್ಯಾಮೇಜ್ಡ್ ರಿಪೇರ್ ಶ್ಯಾಂಪು. ಸೊ ಈ ಆಯಿಲ್ ಮತ್ತು ಶ್ಯಾಂಪೂನ ಬಳಸೋದ್ರಿಂದ ಒಳ್ಳೆ ರಿಸಲ್ಟ್ ನೋಡ್ತೀರಾ. ಈ ಶ್ಯಾಂಪು ಕೂದಲನ್ನು ಚೆನ್ನಾಗಿ ಕ್ಲೀನ್ ಮಾಡುವುದಲ್ಲದೆ ತುಂಬ ಸ್ಮೂತಾಗಿ ಶೈನಿಯಾಗಿ ಮಾಡುತ್ತೆ. ಸೊ ಈ ರೀತಿ ಡೈಲಿ ಹೇರ್ ಕೇರ್ ಮಾಡೋದ್ರಿಂದ ಹೇರ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆ್ಯಂಡ್ ಒಳ್ಳೆ ಹೆಲ್ದಿಯಾಗಿ ಬೆಳೀತಾ ಬರುತ್ತೆ. ಅದರ ಜೊತೆಗೆ ಒಳ್ಳೆ ಹೆಲ್ದಿ ಡಯಟ್ನ ಕೂಡ ಫಾಲೋ ಮಾಡಬೇಕು. ಚೆನ್ನಾಗಿ ವರ್ಕೌಟ್ಸ್ ಮಾಡೋದು, ನೀರು ಕುಡಿಯೋದು, ಇದೆಲ್ಲದನ್ನು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹೇರ್. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಮತ್ತು ನೈಕಾನಲ್ಲಿ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ಥ್ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯ್ತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮಾಯಾ 2024 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ಥ್ ಅವರ ಪ್ರಾಡಕ್ಟ್ಸ್ ನಮಗೆ ಈಗ ಲೋಕಲ್ ಮಾರ್ಕೆಟ್ನಲ್ಲಿ ಕೂಡ ಸಿಗ್ತಾ ಇದೆ. ಒಂದು ವೇಳೆ ನೀವು ಬೇಕು ಅಂದರೆ ಅಲ್ಲಿ ಕೂಡ ಹೋಗಿ ತಗೋಬಹುದು. ಫ್ರೆಂಡ್ಸ್, ನಾನಿನ್ನು ಹೋಗ್ಬಿಟ್ಟು ಈಗ ರೆಡಿ ಆಗಿ ಬರ್ತೀನಿ, ಹೊರಗಡೆ ಹೋಗ್ಬೇಕೀಗ. ಫ್ರೆಂಡ್ಸ್, ನನಗೆ ಮಮಾ ಅರ್ಥ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ಈಗ ಇನ್ನೊಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ದೀಪಕ್ ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದು ಪ್ಲಂಬಿಂಗ್ ಮತ್ತು ಮನೆಗೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳನ್ನು ನಾವು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಒಂದ್ಸಲ ಹೋಗಿ ನೋಡ್ಕೊಂಡ್ಬಿಟ್ಟು ನಮ್ಗೆ ಏನೆಲ್ಲ ಬೇಕೋ ಐಟಮ್ಸ್ನೆಲ್ಲ ಪಿಕ್ ಮಾಡಿದ್ರೆ ಅದನ್ನ ತಂದು ಇಲ್ಲಿ ಫಿಕ್ಸ್ ಮಾಡ್ತಾರೆ. ನಾನು ರಾಜುನೇ ಕಳ್ಸೋಣ ಅಂದ್ಕೊಂಡಿದ್ದೆ. ರಾಜು ಇದ್ದು ನೀನು ಬಂದ್ಬಿಡು, ನಿನಗೂ ಏನೆಲ್ಲ ಬೇಕು ಅನ್ನೋದು ನಿನಗೂ ಒಂದು ಐಡಿಯಾ ಸಿಗತ್ತೆ ಅಂದರು. ಯಾಕಂದ್ರೆ ನೀವು ಆ ರೀಲ್ಸ್ ನೋಡ್ತಾ ಇರ್ತೀಯ, ಅದು ಏನೇನೋ ಬೇರೆ ಎಲ್ಲ ಬಂದ್ಬಿಡುತ್ತೆ. ಅಯ್ಯೋ ಈ ಥರ ಹಾಕಿಲ್ಲ, ಅಯ್ಯೋ ಆ ಥರ ಹಾಕಿಲ್ಲ ಅಂದ್ಬಿಡುತ್ತೆ. ಅದಕ್ಕೆ ಅಲ್ಲಿ ಹೋದ್ಮೇಲೆ ಎಲ್ಲ ನೋಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದು ತಗೊಂಡ್ಬಿಟ್ರೆ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಸಿಗುತ್ತಲ್ಲ. ನನಗೆ ಅಲ್ಲ, ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ. ಅದು ಏನೋ ಹೊಸದು ಬಂತು ಅಂದರೆ ಮತ್ತು ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀವಿ, ಚೆನ್ನಾಗಿರ್ಬೇಕು. ಅದಕ್ಕೆ ಎಲ್ಲ ಒಮ್ಮೆ ನೋಡ್ಬಿಟ್ಟು ಯಾವ್ದು ಬೇಕಾಗ್ತವೆ. ಅದಕ್ಕಾಗಿ ಒಂದ್ಸಲ ನೋಡಿ ಅದನ್ನ ನಾವು ಕಣ್ಣಾರ ನೋಡ್ತೀವಲ್ವ, ಅದೇ ಬೇರೆ ಇರುತ್ತೆ. ಈ ಇಮೇಜಸ್ಸಲ್ಲಿ ನೋಡೋದೇ ಬೇರೆ ಇರುತ್ತೆ. ದೀಪಕ್ ಅವ್ರು ನಾನೇ ನೋಡ್ಕೊಂಡು ಬರ್ತೀನಿ, ನಿಮಗೆ ಟೈಮ್ ಇಲ್ಲ ಅಂದರೆ ನಾನೇ ಹೋಗಿ ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಅಂದರು. ಬಟ್ ನಾವು ಒಂದ್ಸಲ ನೋಡಿದ್ರೆ ಚೆನ್ನಾಗಿರುತ್ತೆ. ಈಗ ಯಾಕೆಂದರೆ ನಿಮ್ಮಲ್ಲಿ ಕೂಡ ತುಂಬ ಜನರು ಮನೆಯೆಲ್ಲ ಕಟ್ತಾ ಇರ್ತೀರಾ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಜೊತೆಗೆ ನಾನು ಕೂಡ ಅದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ರೆಡಿ ಆಗಿದ್ದೀವಿ ಆಲ್ರೆಡಿ, ಈಗ ಹೊರಡಬೇಕಷ್ಟೇ. ನಾವು ಹೊರಗಡೆ ಅಂತೂ ಬಿಸಿಲು ಸಿಕ್ಕಾಪಟ್ಟೆ ಇದೆ. ನಾವೇನು ಇಲ್ಲಿಂದ ಕಾರಲ್ಲಿ ಹೋಗ್ತೀವಿ, ಅಲ್ಲಿಂದ ಏನೋ ಎಕ್ಸ್ಪೀರಿಯೆನ್ಸ್ ಸೆಂಟರಲ್ಲಿ AC ಇರುತ್ತೆ, ತೊಂದರೆ ಇಲ್ಲ. ಬಟ್ ಆದರೂ ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿದ್ರೂ ನೋಡಿ ನನಗೇನು ಕೆಮ್ಮು ಇಲ್ಲ, ನೆಗಡಿನೂ ಇಲ್ಲ. ವಾಯ್ಸ್ ಒಂದೇ ಚೇಂಜ್ ಆಗಿಬಿಟ್ಟಿದೆ. ಚೆನ್ನಾಗಿದೆ ಇದು ಒಂಥರ ವಾಯ್ಸ್ ಎಲ್ಲ. ನಂದು ಹಂಗೆ ಆಗ್ಬಿಟ್ಟಿದೆ. ಚೆನ್ನಾಗಿದೆ, ನನಗೆ ಒಂಥರ ಡಿಫ್ರೆಂಟ್ ವಾಯ್ಸ್, ಸ್ವಲ್ಪ ರಫ್ ಆಗಿದೆ. ಬಟ್ ಕೆಮ್ಮು ಇಲ್ಲ, ನೆಗಡಿನೂ ಇಲ್ಲ. ಅದೇನಪ್ಪ ಅಷ್ಟೇ, ನೀರು ಗಾಳಿಯಲ್ಲಿ ಹ್ಯುಮಿಡಿಟಿ ಚೇಂಜ್ ಆಗುತ್ತಲ್ಲ, ಅದಕ್ಕಾಗಿ ಹಾಗೆ. ಸರಿ ಫ್ರೆಂಡ್ಸ್, ಈಗ ಅಲ್ಲಿ ಹೋಗ್ಬಿಟ್ಟು ವ್ಲಾಗ್ ಮಾಡ್ತೀನಿ. ಸೊ ನೀವು ನೋಡಿ, ಮುಂದೆ ನೀವೇನಾದರೂ ಮನೆ ಕಟ್ತಾ ಇದ್ದರೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಮನೆ ಕಟ್ತಾ ಇದ್ದರೆ ಒಳ್ಳೆ ಐಡಿಯಾ ಸಿಗುತ್ತೆ. ಅಟ್ಲೀಸ್ಟ್ ನೀವೇ ಒಂದು ನಾಲೆಜ್ಗೋಸ್ಕರ ನೋಡಿದ್ರೂ ಸಾಕು, ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಿಂದ ಅಲ್ಲಿಗೆ ಹೋಗಲಿಕ್ಕೆ ಸ್ವಲ್ಪ ದೂರನೇ ಆಗುತ್ತೆ.
ಜೊತೆಗೆ ಚಿನಿಮಾನ ಪಾಪುನ ಇಬ್ಬರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಹೊಸ ಮನೆಗೆ ಒಬ್ಬರು ಬಂದುಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ. ನಮಗೆ ಏನೆಲ್ಲ ಐಟಮ್ಸ್ ಬೇಕು, ಅಲ್ಲಿ ಏನೆಲ್ಲ ಐಟಮ್ಸ್ ಹಾಕಬಹುದು ಅನ್ನೋದನ್ನ ನೋಟ್ ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಅವರು ಕೂಡ ಕೆಲವೊಂದು ಸಜೆಸ್ಟ್ ಮಾಡ್ತಾರೆ, ನಮಗೆ ಯಾವ ಥರ ಆದರೆ ಚೆನ್ನಾಗಿರುತ್ತೆ, ಜೊತೆಗೆ ಅಲ್ಲಿ ಯಾವ ಥರ ಫಿಕ್ಸ್ ಮಾಡಲಿಕ್ಕೆ ಅನುಕೂಲವಾಗಿದೆ ಅದೆಲ್ಲದನ್ನು ಅವರು ಹೇಳ್ತಾರೆ. ಕಮೋಡೋ ಆಗಿರ್ಬೋದು, ವಾಶ್ ಬೇಸನ್ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಫಸ್ಟ್ ನೀವು ಒಂದು ಸಲ ನೋಡ್ಕೊಂಡು ಬನ್ನಿ, ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹೇಳಿದ್ರು. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಇಲ್ಲೇನು ಗೊತ್ತಾ, ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಒಂದು ಕಡೆ ಇರುತ್ತೆ. ನಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡುವಂಥದ್ದು. ಈಗ ನಮಗೆ ಶವರಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಬಂದಿದೆ. ರೈನ್ ಡ್ಯಾನ್ಸ್ ಅಂತೆ, ಅಥವಾ ಈ ಥರ ಬಾಡಿ ಮಸಾಜ್ ಮಾಡಲಿಕ್ಕೆ ನೋಡಿ, ಈ ಥರ ವೆರೈಟೀಸ್ ಎಲ್ಲ ಬಂದಿದೆ. ಬಟ್ ನಮ್ಮ ಮನೆಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಯಾವುದಂದರೆ ಅದು ಫಿಕ್ಸ್ ಮಾಡಿಸ್ಲಿಕ್ಕೆ ಬರೋದಿಲ್ಲ, ಏಕೆಂದರೆ ವಾಟರ್ ಫೋರ್ಸ್ ಆಗಿ ಬರ್ತಾ ಇದೆಯಾ, ಅಂದರೆ ಆಲ್ರೆಡಿ ಅಲ್ಲಿ ಕನೆಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರಲ್ವ, ಅದು ಯಾವ ಥರ ಫಿಕ್ಸ್ ಮಾಡಿದ್ದಾರೆ ಅದೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು, ಯಾವ ಥರ ಮಾಡಿಸಿದ್ರೆ ನಮಗೆ ವರ್ಕ್ ಆಗುತ್ತೆ, ಯಾವ್ದು ಹಾಕ್ಬೋದು. ಹಾಗೆ ನಾವು ಕೇಳಿದ್ವಿ ನಮ್ಮ ಮನೆಗೆ ಇದನ್ನು ಫಿಕ್ಸ್ ಮಾಡ್ಲಿಕ್ಕೆ ಬರುತ್ತಾ ಅಂತ. ಬಟ್ ಈ ಥರದ್ದು ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಬೇರೆ ಇನ್ನೂ ಬೇರೆ ಬೇರೆ ಥರದ್ದಿದೆ, ನೀವು ಒಂದು ಕಡೆಯಿಂದ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಇದನ್ನೆಲ್ಲ ನಾವು ಟಚ್ ಮಾಡಿ ಫೀಲ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ವಿ. ಇನ್ನು ಪಾಪುನ ಆಂಟಿ ಕೈಗೆ ಕೊಟ್ಬಿಟ್ಟು ಅಲ್ಲೇ ಕೂರಿಸಿ ಬಂದಿದ್ದೀನಿ ಆಫೀಸಲ್ಲಿ. ಅಲ್ಲಿ ಮಲಗಿದ್ದಾನೆ. ಅಷ್ಟರಲ್ಲಿ ನಾವು ಈ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡೋಣ, ನಮ್ಗೆ ಏನೆಲ್ಲ ಐಟಮ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇನ್ನು ಕಿಚನಲ್ಲಿ ನಾನು ಈ ಥರದ್ದನ್ನು ಫಿಕ್ಸ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಬಟ್ ಪಾತ್ರೆ ಏನೂ ತೊಳೆಯೋದಿಲ್ಲ ಅಲ್ಲಿ, ಬರೀ ಈ ಹಣ್ಣು ತರಕಾರಿಗಳಷ್ಟೇ ವಾಶ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಈ ಥರದ್ದು ಒಂದು ಕಾನ್ಸೆಪ್ಟು, ಈ ಥರದ್ದು ನಾವು ಎಲ್ಲೂ ಹಾಕ್ಸ್ಕೊಂಡಿಲ್ಲ. ಆ್ಯಂಡ್ ನಾವು ಹೋಗಿರೋ ರೆಂಟ್ ಹೌಸ್ ಆಗಿರ್ಬೋದು, ಲೀಸ್ ಹೌಸ್ ಯಾವುದಕ್ಕೂ ಇರಲಿಲ್ಲ. ಹಾಗಾಗಿ ಅದೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಕೆಲವೊಂದು ಕಮೋಡ್ಗಳೆಲ್ಲ ನೋಡಿದ್ವಿ, ತುಂಬಾ ಸಖತ್ತಾಗಿತ್ತು. ಆಟೋ ಕ್ಲೀನಿಂಗ್ ಅಂತೆ, ಎಲ್ಲವುದು ಮೊಬೈಲ್ನಲ್ಲೇ ನಾವು ಕುತ್ಕೊಂಡು ಆಪ್ರೇಟ್ ಮಾಡೋ ಅಂಥದ್ದಿತ್ತು. ಸೊ ಅಂಥದ್ದು ನಾನು ನೋಡಿರಲಿಲ್ಲ. ಆಟೋ ಫ್ರೆಶ್, ಅದೇ ಆಟೋ ಫ್ರೆಶ್ ವಿತ್ ರಿಮೋಟ್ ಕಂಟ್ರೋಲ್ ಇದೆ ಸರ್. ಈಗ ಎಲ್ಲಿ ಬೇಕು ಕುತ್ಕೊಂಡು ರಿಮೋಟ್ ಕಂಟ್ರೋಲ್ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ಈಗ ಪ್ರೀಸೆಟ್ ಮಾಡಿಕೊಂಡ್ರೆ ಆ್ಯಸ್ ಪರ್ ದಟ್ ಇವ್ರು ಮೇಕ್ ಮಾಡ್ಬೋದು ಸರ್. ಕ್ಲೀನಿಂಗ್ ಎಲ್ಲ ಆಟೋ, ಎಲ್ಲ ಆಟೋ ಕ್ಲೀನಿಂಗ್ ಸರ್. ಇನ್ನು ಅದಾದಮೇಲೆ ಎಲ್ಲ ಬಾತ್ರೂಮ್ಸ್ಗೂ ಈ ಥರ ಮಿರರ್ಸ್ನ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಮಿರರ್ಗೆ ಲೈಟ್ ಬರುತ್ತೆ, ಮಿರರ್ನ ಟಚ್ ಮಾಡಿದ್ರೆ ಲೈಟ್ ಬರುತ್ತೆ. ಇನ್ನೊಂದು ಕೆಲವೊಂದು ಸೆನ್ಸರ್ ಕೂಡ ಇದೆ, ಜಸ್ಟ್ ಕೈನ ಅದು ಮಿರರ್ ಹತ್ರ ತೊಗೊಂಡೋದ್ರೆ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ, ಆಫ್ ಆಗುತ್ತೆ. ಈ ಥರ ಇದ್ದರೆ ಟೈಮ್ ತುಂಬ ಸೇವ್ ಆಗುತ್ತೆ. ಅಂದರೆ ಕೆಲವೊಂದು ಸಲ ಲೈಟ್ ಆನ್ ಮಾಡಿಬಿಟ್ಟು ಹಾಗೆ ಬಿಟ್ಟು ಬಂದುಬಿಟ್ಟಿರ್ತೀವಿ, ಆಫ್ ಮಾಡಿರೋದಿಲ್ಲ. ಬಟ್ ಇದಾದರೆ ಒಂದು 3-4 ಮಿನಿಟ್ಸ್ಗೆ ತಾನಾಗೆ ಆಫ್ ಆಗುತ್ತಂತೆ. ಹಾಗಾಗಿ ಅದು ಒಂದು 3 ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಚಿನಿಮಾ ವಾಶ್ ಬೇಸನ್ ನೋಡೋದೇ, ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ದಂಗೆ ಅವಳು ಫೀಲ್ ಆಗ್ತಾಯಿದ್ಲು. ಅವಳಿಗೆ ಹ್ಯಾಂಡ್ ವಾಶ್ ಮಾಡೋದಂದರೆ ತುಂಬ ಇಷ್ಟ ಅಲ್ವಾ. ಇಲ್ಲೆಲ್ಲ ಅವಳಿಗೆ ಇಷ್ಟ ಆಗಿರೋ ಥರನೇ ಇದೆ, ಹೋಗೋದು ಕೈ ವಾಶ್ ಮಾಡ್ದಂಗೆ ನೋಡೋದು, ನೀರಿಲ್ಲಿ ಅಂತ ಕೇಳೋದು, ಇದೇ ಆಗಿಬಿಟ್ಟಿತ್ತು. ಇನ್ನು ವಾಶ್ ಬೇಸನ್ ಬಂದು ನಾನು ಬ್ಲೂ ಕಲರ್ ತೋರಿಸಿದ್ನಲ್ವ, ಆ ಶೇಪ್ನಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಸರಿ, ಅದು 1-2 ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ಕೆಲವೊಂದು ಬೇರೆ ಬ್ರ್ಯಾಂಡ್ಗಳ ಶವರ್ ಎಲ್ಲ ತೋರಿಸಿದ್ರು ಅವರು. ಇದು ನನಗೆ ತುಂಬ ಇಷ್ಟ ಆಯಿತು. ಇದು ನೋಡಿ ನೀರು ಯಾವ ಥರ ಬರ್ತಾ ಇದೆ ಅಂತ. ಈ ರೀತಿ ಜಿಗ್ಜ್ಯಾಗ್ನಲ್ಲಿ ಬರೋದ್ರಿಂದ ಹೇರ್ ಫಾಲ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಮತ್ತು ಬಾಡಿ ಪೇಯ್ನ್ಸ್ ಎಲ್ಲ ಇರುತ್ತಲ್ವ, ಸೊ ಈ ರೀತಿ ವಾಟರ್ ಬರೋದ್ರಲ್ಲಿ ಸ್ನಾನ ಮಾಡೋದ್ರಿಂದ ಬಾಡಿ ಪೇಯ್ನ್ಸ್ ಎಲ್ಲ ರಿಲೀಫ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ನೋಡಿ, ಎಲ್ಲದೂ ಕೂಡ ಇಲ್ಲೇ ಆಪ್ರೇಟ್ ಮಾಡ್ಬೋದು, ಚೆನ್ನಾಗಿದೆ ಅಲ್ವಾ. ಆದರೆ ನಮ್ಮ ಮನೆಗೆ ಇದು ಸೂಟ್ ಆಗ್ತಾ ಇರಲಿಲ್ಲ. ನಾವು ಅದನ್ನು ಕೂಡ ಕೇಳಿದ್ವಿ. ಇವರು ತೋರಿಸ್ತಾ ಇದ್ದಾರಲ್ವ, ಇವರೇ ಬಂದು ನಮ್ಮ ಮನೆಗೆ ನೋಡ್ಕೊಂಡು ಹೋಗಿದ್ರು, ಏನೆಲ್ಲ ಆಗತ್ತೆ ಫಿಕ್ಸ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ರು, ಇದು ನಿಮ್ಮ ಮನೆಗೆ ಸೂಟ್ ಆಗೋದಿಲ್ಲ, ಆ ಥರ ಪ್ಲಂಬಿಂಗ್ ಮಾಡಿಸಿಲ್ಲ ಅಂತ ಹೇಳಿಬಿಟ್ಟು. ಇದೆಲ್ಲ ನಾವು ಮನೆ ಕಟ್ಟೋದಕ್ಕಿಂತ ಮುಂಚೆನೇ ಮಾಡಿಕೊಂಡ್ರೆ ಈ ಥರದ್ದೆಲ್ಲ ಮಾಡಿಸ್ಬೋದು. ನಾವು ಕಟ್ಟಿರೋ ಮನೆ ತೊಗೊಂಡಿರೋದ್ರಿಂದ ಅದಕ್ಕೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿ ತೊಗೊಳ್ತಾ ಇದ್ದೀವಿ. ಇವಾಗೇನೋ ಇದು ಇಷ್ಟ ಆಯಿತು ಅಂತ ಹೇಳಿ ಹಾಕ್ಸ್ಬಿಟ್ಟು ಅದೇನು ಯೂಸೇ ಆಗಲಿಲ್ಲ, ಅದರಿಂದ ನೀರು ಸರಿಯಾಗಿ ಬಂದಿಲ್ಲ ಅಂದರೆ ಅದು ವೇಸ್ಟ್ ಸುಮ್ಮನೆ. ಬಟ್ ನಮ್ಮ ಮನೆಗೆ ಸೂಟ್ ಆಗೋವಂಥದ್ದು ಮಾಸ್ಟರ್ ಬೆಡ್ರೂಮ್ಗೆ ಇದು ಸೂಟ್ ಆಗುತ್ತೆ ಅಂತ ಹೇಳಿದ್ರು. ಇದು ತೊಗೊಳ್ಳಿ, ಇದು ಚೆನ್ನಾಗಿದೆ, ಅಲ್ಲಿರೋ ವಾಟ್ರಿಗೆ ಮತ್ತು ಪ್ಲಂಬಿಂಗ್ ಮಾಡಿರೋದಕ್ಕೆ ಇದೇ ಮ್ಯಾಚ್ ಆಗೋದು ಅಂತ ಹೇಳಿದ್ರು. ಇನ್ನು ಇದರಲ್ಲಿ 3 ಆಪ್ಷನ್ಸ್ ಇದೆ, ರೆಗ್ಯುಲರ್ ಶವರು, ಮಿಸ್ಟು.
ಇನ್ನು ಒಂದು ನಾರ್ಮಲ್, ಅದು ಕೂಡ ಅಷ್ಟೇ ಚೆನ್ನಾಗಿದೆ. ಇದರಲ್ಲಿ ಟೋಟಲಾಗಿ 3 ಆಪ್ಷನ್ ಬರುತ್ತೆ ಅಂತ ಹೇಳಿದ್ರಲ್ವ. ಜೊತೆಗೆ ಇದರಲ್ಲಿ ಜಾಸ್ತಿ ನೀರು ಕೂಡ ವೇಸ್ಟ್ ಆಗೋದಿಲ್ವಂತೆ. ಸರಿ ಅಂತ ಹೇಳಿಬಿಟ್ಟು ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ನಾವು ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಇನ್ನು ನಾನು ನಿಮಗೆ ಹೇಳಿದ್ನಲ್ವ, ಕಿಚನಲ್ಲಿ ಒಂದು ಬಾತ್ರೂಮ್ ಇದೆ, ಅಲ್ಲಿ ಕೂಡ ಈ ಥರ ಎಲ್ಲ ಫಿಕ್ಸ್ ಮಾಡಿಸ್ಬೇಕು ಅಂತ. ಸೊ ಕೆಲವರು ಹೇಳಿದರು, ಕಿಚನಲ್ಲಿ ಈ ಥರ ಬಾತ್ರೂಮ್ ಆಗಿರ್ಬೋದು ಅದನ್ನೆಲ್ಲ ಏನು ಫಿಕ್ಸ್ ಮಾಡಿಸ್ಬೇಡಿ, ಚೆನ್ನಾಗಿರೋದಿಲ್ಲ, ಅದು ಒಳ್ಳೆಯದು ಅಲ್ಲ ಅಂತ ಹೇಳಿಬಿಟ್ಟು. ಜೊತೆಗೆ ಇವ್ರಿಗೂ ಕೇಳಿದ್ರೆ ಅಲ್ಲಿ ಹೇಳಬೇಕು ಅಂದರೆ ಕಮೋಡೋನ ಫಿಕ್ಸ್ ಮಾಡೋಕ್ಕೆ ಬರೋದಿಲ್ಲ, ಸರಿ ಮಾಡಿಲ್ಲ ಅಲ್ಲಿ. ಅವ್ರು ನೋಡ್ಕೊಂಡು ಬಂದಿದ್ರಲ್ವ, ಇಷ್ಟು ಇಂಚ್ ಅನ್ನೋದು ಇರಬೇಕು, ಅಷ್ಟು ಇಲ್ಲ ಅಲ್ಲಿ ಫಿಕ್ಸ್ ಮಾಡೋಕ್ಕೂ ಬರೋದಿಲ್ಲ, ತುಂಬ ತೊಂದರೆ ಆಗಿಬಿಡುತ್ತೆ, ಹಾಗಾಗಿ ಅದು ನೀವು ಮಾಡಿಸದೇ ಇರೋದೇ ಒಳ್ಳೆಯದು ಅಂತ ಹೇಳಿದ್ರು. ಹಾಗಂತ ಹೇಳ್ಬಿಟ್ಟು ನಾವಲ್ಲಿ ಜಸ್ಟ್ ಒಂದು ವಾಶ್ ಬೇಸನ್ನ ಇಡೋಣ ಅಂಥೇಳಿ ಅಂದ್ಕೊಂಡಿದ್ದೀವಿ. ನೋಡಿ, ಇಂಥವೆಲ್ಲ ನಮಗೆ ಹೇಗೆ ಗೊತ್ತಾಗಬೇಕು, ಈ ಥರ ಅಲ್ಲಿ ಇರೋರು ಒಬ್ಬರು ಎಕ್ಸ್ಪೀರಿಯನ್ಸ್ ಸೆಂಟರ್ ಅವ್ರು ಬಂದು ನೋಡ್ಕೊಂಡು ಹೋದ್ರೇ ಅಲ್ವಾ ನಮಗೆ ಗೊತ್ತಾಗೋದು ಇಂಥದ್ದೆಲ್ಲ. ಅದಕ್ಕಾಗಿ ನಾವೇ ಮನೆ ಕಟ್ಸ್ಬೇಕಾದ್ರೆ ಹತ್ತಿರ ಇದ್ದು ಇಂಥವೆಲ್ಲ ನೋಡಿಕೊಂಡು ಒಂದು ವೇಳೆ ಅದೇನು ಸರಿಯಾಗಿಲ್ಲ ಅಂದರೆ ಆವಾಗಲೇ ಸರಿ ಮಾಡಿಸ್ಬೇಕು. ಬಟ್ ಇವಾಗ ಅದೆಲ್ಲ ಏನೂ ಮಾಡ್ಸೋಕ್ಕಾಗೋದಿಲ್ಲ. ಪ್ಲಂಬಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಈಗೇನು ಮಾಡೋಕ್ಕಾಗೋದಿಲ್ಲ. ಇನ್ನು ನಮ್ಮ ಆಫೀಸ್ ರೂಮ್ಗೂ ಕೂಡ ಕೆಲವೊಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ವಾಶ್ ಬೇಸನ್ ಆಗಿರ್ಬೋದು, ಕಮೋಡೋ ಮತ್ತು ಈ ಶವರು ಅಂಥದ್ದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇನ್ನು ನಮ್ಮ ಮಾಸ್ಟರ್ ಬೆಡ್ರೂಮ್ಗೆ ಸ್ವಲ್ಪ ನಾನು ಬೇರೆ ಕಲರ್ಸ್ ಎಲ್ಲ ನೋಡ್ತಾ ಇದ್ದೀನಿ. ವಾಶ್ ಬೇಸನ್ ಆಗಿರ್ಬೋದು ಮತ್ತು ಕಮೋಡೋ ಶೇಪ್ಸ್ ಎಲ್ಲ ಇದೆ ಅಲ್ವಾ, ಸೊ ಅದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಸ್ವಲ್ಪ ರಾಯಲ್ ಲುಕ್ ಬರಲಿ ಅನ್ನೋದಕ್ಕೋಸ್ಕರ ಬೇರೆ ಬೇರೆ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡೆ. ಶೇಪ್ಸ್ ಎಲ್ಲ ಅವರು ಹೇಳಿದ್ರು ಯಾವುದೆಲ್ಲ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಯಾವುದೆಲ್ಲ ಆ ಮನೆಗೆ ಸೂಟ್ ಆಗೋ ಥರ ತೊಗೋಬೋದು ಅಂತ ಹೇಳಿಬಿಟ್ಟು. ಈ ಶೇಪ್ ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಅಲ್ವಾ. ರೆಗ್ಯುಲರಾಗಿ ಅಲ್ಲದೆ ನಾವು ಇಲ್ಲಿ ಎಲ್ಲಾದರೂ ಹೋಟೆಲ್ಸ್ಗಳಲ್ಲಿ, ರೆಸಾರ್ಟ್ಗಳಲ್ಲಿ ನೋಡಿರ್ತೀವಲ್ವ, ಆ ಥರ ಇರುತ್ತೆ. ಅದು ಒಂದು ಲೈಕ್ ಆಯಿತು ನನಗೆ. ಇದರಲ್ಲೇ ನಮಗೆ ಬೇರೆ ಕಲರ್ಸ್ ಆಪ್ಷನ್ಸ್ ಕೂಡ ಇದೆಯಂತೆ. ಸೊ ನಮಗೆ ಯಾವ ಕಲರ್ ಬೇಕೋ ಆ ಕಲರ್ ಹೇಳಿದ್ರೆ ತರಿಸ್ಕೊಡ್ತಾರೆ. ನಾವು ಏನೆಲ್ಲ ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ವಲ್ವ ಅದನ್ನೆಲ್ಲ ಅವರು ನೋಟ್ ಮಾಡ್ಕೋತಾ ಇದ್ರು, ಏಕೆಂದರೆ ಯಾವುದೆಲ್ಲ ಸ್ಟಾಕ್ ಇಲ್ವೋ ಅದನ್ನೆಲ್ಲ ತರಿಸ್ಕೊಡ್ತಾರೆ. ಹಾಗಾಗಿ ಇನ್ನೂ ಸುಮಾರು ಐಟಮ್ಸ್ ನಾವು ತೊಗೊಳ್ಳೋದಿತ್ತು. ಬಟ್ ಮೇಯ್ನಾಗಿ ಇವಾಗ ನಮಗೆ ವಾಶ್ ಬೇಸನ್ನು, ಕಮಾಡೋ ಮತ್ತು ಈ ಥರ ಶವರು, ಸೊ ಇಂಥದ್ದು ಫಸ್ಟು ಹಾಕಿಬಿಟ್ಟು ಅದಾದಮೇಲೆ ಮತ್ತೆ ಕೆಲವೊಂದು ಅಂದರೆ ಈ ಬಾಕ್ಸ್ಗಳೆಲ್ಲ ಇರುತ್ತಲ್ವ, ಸೋಪ್ ಬಾಕ್ಸು, ಟೂತ್ ಬ್ರಷ್ ಬಾಕ್ಸ್ಗಳು, ಬ್ರಷ್, ಕ್ಲೀನಿಂಗ್ ಬ್ರಷು, ಸೊ ಇದೆಲ್ಲ ಮತ್ತೆ ಸೆಲೆಕ್ಟ್ ಮಾಡಲಿಕ್ಕೆ ಇನ್ನೊಂದು ಸಲ ಬರಬೇಕಾಗತ್ತೆ ನೀವಂತ ಹೇಳ್ತಾಯಿದ್ರು. ನನಗೆ ಇದು ತುಂಬ ಜನರು ಶೇರ್ ಮಾಡಿದರು ಇನ್ಸ್ಟಾಗ್ರಾಮ್ನಲ್ಲಿ, ನೀವು ಈ ಥರದ್ದು ಮಾಡಿಸ್ಕೊಳ್ಳಿ ನಿಮ್ಮ ಕಿಚನ್ಗೆ ಅಂತ ಹೇಳಿಬಿಟ್ಟು. ಇದು ಬಂದುಬಿಟ್ಟು ಗ್ಲಾಸು ಅಥವಾ ವಾಟರ್ ಬಾಟಲ್ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಇದು ಸಪ್ರೇಟ್ ಆಪ್ಷನ್ ಇರುತ್ತೆ. ಸೊ ಇವೆಲ್ಲ ಸಪ್ರೇಟ್ ಆಗಿ ಸಿಗುತ್ತಂತೆ, ಅದನ್ನು ಮತ್ತೆ ನಾವು ಫಿಕ್ಸ್ ಮಾಡಿಸ್ಬೇಕು. ಬರೀ ಅದು ಒಂದು ಫಿಕ್ಸ್ ಮಾಡಿಸ್ಲಿಕ್ಕೆ 20,000, 35,000. ಸೊ ಈ ಥರ ಅಂದರೆ ನಮ್ಗೆ ಏನೇನು ಆಪ್ಷನ್ಸ್ ಬೇಕೋ ಅದರ ಮೇಲೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಇನ್ನು ಅದಾದಮೇಲೆ ನಮ್ಮ ಬಾತ್ರೂಮ್ಗೆಲ್ಲ ವಾಟರ್ ಟ್ಯಾಪ್ಗಳನ್ನು ನೋಡಿದ್ವಿ. ಅದರಲ್ಲಿ ಕೂಡ ಕೆಲವೊಂದು ನಮಗೆ ಆಪ್ಷನ್ಸ್ ತೋರಿಸಿದ್ರು, ಯಾವುದು ಸೂಟ್ ಆಗುತ್ತೆ ಯಾವುದಿಲ್ಲ ಅಂತ ಹೇಳಿಬಿಟ್ಟು. ಈಗ ಎಲ್ಲ ರೂಮ್ಗಳಿಗೂ ನಲ್ಲಿಗಳನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ದೀಪಕ್ ಅವರು ಕೂಡ ಕೆಲವೊಂದು ಐಡಿಯಾಸ್ ಶೇರ್ ಮಾಡಿದ್ರು, ಯಾವ ಥರ ಚೆನ್ನಾಗಿರುತ್ತೆ, ಯಾವ ಆಪ್ಷನ್ ತೊಗೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದನ್ನು. ಇನ್ನು ಗೆಸ್ಟ್ ಬೆಡ್ರೂಮಲ್ಲಿ ನಮಗೆ ಅಷ್ಟಾಗಿ ಬಾತ್ರೂಮಲ್ಲಿ ಸ್ಪೇಸ್ ಇಲ್ಲ. ಸೊ ಅಲ್ಲಿಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಒಂದು ಚಿಕ್ಕ ಮಿರರ್ ಹಾಕ್ಸ್ಬಿಟ್ಟು ಅದಕ್ಕೆ ಸ್ಟೋರೇಜ್, ಅಂದರೆ ಮಿರರ್ ಹಿಂದೆನೇ ಸ್ಟೋರೇಜ್ ಬರುತ್ತಲ್ವ ಈ ಶ್ಯಾಂಪೂ, ಲೋಷನ್ಸ್ ಎಲ್ಲ ಇಡಲಿಕ್ಕೆ. ಸೊ ಆ ಥರದ್ದೇನಾದರೂ ಚಿಕ್ಕದು ಮಾಡಿಸ್ಬಿಟ್ಟು ವಾಶ್ ಬೇಸನ್ ಇಟ್ಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇನ್ನು ಎಲ್ಲ ಬಾತ್ರೂಮ್ಸ್ಗಳಿಗೆ ಈ ಥರ ವಾಶ್ ಬೇಸನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಯಾಕೋ ಇದು ತುಂಬ ಇಷ್ಟ ಆಗಿತ್ತು. ಸೊ ಈ ಥರ ಅಂತೂ ಇವತ್ತು ಸುಮಾರು ಐಟಮ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಮನೆಗೆ ನಾವು ರೆಡಿ ಮಾಡ್ಕೋತೀವಲ್ವ, ಆವಾಗಲೇ ಸಮಾಧಾನ. ಫ್ರೆಂಡ್ಸ್, ಇದಿಷ್ಟು ನಾವು ನೋಡಿಕೊಂಡು ಸೆಲೆಕ್ಟ್ ಮಾಡಿ ಅವರಿಗೆ ಒಂದು ಲೀಸ್ಟ್ ಕೊಟ್ವಿ. ಇನ್ನು ಆದಷ್ಟು ಬೇಗ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಇವತ್ತಿನ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ತುಂಬ ಲೇಟ್ ಆಯ್ತಲ್ವ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.